ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ ಮಾರ್ನಿಂಗು. ಇದು ಶ್ರಾವಣದ 4ನೇ ಶುಕ್ರವಾರ. ಅದಕ್ಕಾಗಿ ನಾನು ಬೇಗ ಎದ್ದು ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ಇಲ್ಲಿ ಬಾಗಿಲಿಂದೆಲ್ಲ ಕಸ ಗುಡಿಸ್ಕೊಳ್ಳೋಣ ಅಂತ ಹೋದೆ. ಅಲ್ಲಿ ಮೊದಲೇ ಹಿಂದಿನ ದಿನ ರಂಗೋಲಿ ಹಾಕಿರ್ತೀವಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಕಸ ಗುಡಿಸ್ಕೊಂಡು ನೀರು ಹಾಕಿ ರಂಗೋಲಿ ಬಿಡಿಸ್ದೆ. ಇಲ್ಲಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಬಾಗಿಲಿಗೆ ಕುಂಕುಮ, ಅರಿಶಿನ, ವಿಭೂತಿ ಎಲ್ಲ ಹಚ್ಚಿ ನೆಲ ಒರೆಸ್ಕೊಳ್ಳೋಣ ಅಂತ ಒಳಗಡೆ ಹೋದೆ. ನೆಲ ಒರೆಸ್ಕೊಳ್ಳೋಕ್ಕೆ ನಾವು ಇಲ್ಲಿ ಪತಂಜಲಿದು ಗೋನಾಯಿಲ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ತೀವಿ. ಈ ಫಿನಾಯಿಲ್ನ ಗೋಮೂತ್ರದಿಂದ ಮಾಡಿರ್ತಾರೆ. ಹಾಗೆ ಮನೆಯಲ್ಲೂ ಗೋಮೂತ್ರ ಇತ್ತು ಅಂತ ಅದನ್ನ ಸೇರಿಸಿ ಒರೆಸ್ಕೊಂಡೆ. ನಾನು ಇಲ್ಲಿ ಬತ್ತಿ ತೋರಿಸ್ತಿದ್ದೀನಲ್ವಾ, ಈ ಥರ ಮಾಡಿ ಹಚ್ಚೋದು ತಪ್ಪು, ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಒಂದೊಂದೇ ಬತ್ತಿನ 2 ಸಪ್ರೇಟಾಗಿ ತಗೊಂಡು ಅದನ್ನ ಸೇರಿಸಿ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ. ಅದಕ್ಕೆ ಈ ರೀತಿಯಾಗಿ ಒಂದೊಂದು ಸಪ್ರೇಟಾಗಿ ಬತ್ತಿನ ತಗೊಂಡು ಅದನ್ನ 2 ಸೇರಿಸಿ ಹಚ್ಚೋದು ಒಳ್ಳೆಯದು. ನಾನು ಈ ರೀತಿಯಾಗಿಯೇ ಮಾಡೋದು. ಇವತ್ತು ಆಗಸ್ಟ್ 15th ಆಗಿರೋದ್ರಿಂದ ಮಕ್ಕಳದ್ದು ರಜೆ ಇತ್ತು, ಹಾಗಾಗಿ ಆರಾಮಾಗಿ ಮಾಡ್ಕೊತಾ ಇದ್ದೆ. ಅವರು ಎದ್ದಿರಲಿಲ್ಲ, ಎದ್ದೇಳೋ ಅಷ್ಟರಲ್ಲೇ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇಲ್ಲಿ ದೇವ್ರನ್ನ, ದೀಪಗಳನ್ನು ಎಲ್ಲ ಮೊದಲೇ ತೊಳೆದಿಟ್ಕೊಂಡಿದ್ದೆ. ಹಾಗಾಗಿ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕಿತ್ತು. ಹಾಗಾಗಿ ದೇವ್ರ ಮನೆಯೂ ಕ್ಲೀನ್ ಮಾಡಿ ಇಲ್ಲಿ ಎಲ್ಲ ತೊಳೆದಿಟ್ಕೊಂಡಿರೋ ದೇವ್ರುಗಳನ್ನೆಲ್ಲ ದೇವ್ರ ಮನೇಲಿ ಇಟ್ಟು ಬಂದೆ. ನಂತರ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ಇಲ್ಲಿ ಪರಮಾನ್ನ ಮಾಡಿದ್ರಾಯಿತು ಅಂತ ಮಾಡ್ತಾಯಿದ್ದೆ. ಪರಮಾನ್ನ ಅಂದರೆ ಅನ್ನದಿಂದ ಮಾಡಿರೋದು ಪಾಯಸ, ಅದಕ್ಕೆ ಪರಮಾನ್ನ ಅಥವಾ ಶಾಲ್ಯಾನ್ನ ಅಂತಾರೆ. ಇದು ದೇವಿಗೆ ತುಂಬ ಪ್ರಿಯವಾದ ಪ್ರಸಾದ ಅನ್ಬೋದು. ಅದನ್ನ ಮಾಡೋದಕ್ಕೆ ಇಲ್ಲಿ ಒಂದು ಬಾಣಲಿಗೆ 2 ಸ್ಪೂನಷ್ಟು ತುಪ್ಪ, ಹಾಗೆ ದ್ರಾಕ್ಷಿ, ಗೋಡಂಬಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ. ನಂತರ
2 ಏಲಕ್ಕಿ 2 ಲವಂಗ ತಗೊಂಡು ಅದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದು ಇಟ್ಕೊಂಡ್ಮೇಲೆ ಸ್ವಲ್ಪ ಅನ್ನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ 1 ಬೌಲಷ್ಟು ಆದರೆ 1 ಬೌಲಷ್ಟು, ಇಲ್ಲಿ ನಾನು 2-3 ಸ್ಪೂನಷ್ಟು ಅನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅನ್ನ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಏಲಕ್ಕಿ ಲವಂಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ಹಸಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಳ್ಳಿ, 1 ಸ್ಪೂನಷ್ಟು. ನಿಮ್ಮ ಮನೇಲಿ ಹಸಿ ಕೊಬ್ಬರಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣ ಕೊಬ್ಬರಿ ಇದ್ದರೆ ಅದನ್ನೂ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ನಾವೇನು ಹಸಿ ಕೊಬ್ಬರಿ ಹಾಕಿರ್ತೀವಲ್ವ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಒಣ ಕೊಬ್ಬರಿ ಹಾಕಿದರೆ ಅಷ್ಟೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆನಂತರ ಇಲ್ಲಿ ರೆಡಿ ಆಗುತ್ತೆ ಶಾಲ್ಯಾನ್ನ. ಇದು ಬೇಗ ಆಗುವಂಥ ಸ್ವೀಟ್ಸು. ಆಮೇಲೆ ಇದು ದೇವರಿಗೂ ಪ್ರಿಯವಾಗಿದ್ದರಿಂದ ಬೇಗನೆ ಮಾಡಿಕೊಂಡು ನೈವೇದ್ಯಕ್ಕೂ ಇಡ್ಬೋದು. ಒಂದು ಸಾರಿ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ನಾನು ಪೂಜೆ ಎಲ್ಲ ಮಾಡಿಕೊಂಡು ದೇವರಿಗೆ ಉದ್ಬತ್ತಿ ಎಲ್ಲ ಬೆಳಗಿ ಆರತಿ ಎಲ್ಲ ಮಾಡಿಬಿಟ್ಟು ನೈವೇದ್ಯನೂ ಹಿಡಿದೆ. ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಬುಕ್ಕು ಓದೋದಿರುತ್ತೆ ನಂದು, ಶುಕ್ರವಾರದ್ದು ಗೌರಿ ವ್ರತದ ಪುಸ್ತಕ, ಅದನ್ನೂ ಓದ್ಕೊಂಡೆ. ಈ ಸಾರಿ 5 ಶುಕ್ರವಾರ ಬಂದಿದೆ ಅಂತ ನಮ್ಮತ್ತೆ ಹೇಳಿದರು. ಅದಕ್ಕೆ 5ನೇ ಶುಕ್ರವಾರ ನಾವು ದೇವಿಗೆ ಎಲ್ಲ ಸೀರೆ ಎಲ್ಲ ಉಡಿಸಿ, ಹೇಗೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವೋ ಆ ಥರ ಎಲ್ಲ ದೇವಿಗೆ ಸೀರೆ ಉಡಿಸಿ ಎಲ್ಲ ಪೂಜೆ ಮಾಡ್ತೀನಿ. ಮುಂದಿನ ವಾರ ಕೊನೆ ವಾರ, ಆವಾಗಲೇ ಜೋರಾಗಿರುತ್ತೆ ಹಬ್ಬ ಇದ್ದಂಗೆ ನಮ್ಮ ಮನೇಲಿ. ಇದು 4th ಶುಕ್ರವಾರದ ಶ್ರಾವಣ ಶುಕ್ರವಾರದ ಪೂಜೆ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ. ದೋಸೆ, ಪಲ್ಯ, ಚಟ್ನಿ ಎಲ್ಲ ಮಾಡಿದ್ದೆ. ನನ್ನ ಮಕ್ಕಳಿಗಂತೂ ದೋಸೆ ಇದ್ಬಿಟ್ರೆ ಯಾವುದು ಬೇಡ, ಯಾವ ತಿಂಡಿನೂ ಅದ್ರ ಮುಂದೆ ಏನೂ ಇಲ್ಲ ಆ ಥರ ಮಾಡ್ತಾರೆ. 3 ಹೊತ್ತು ದೋಸೆನೇ ಬೇಕು ಅಂತ ತಿಂತಾರೆ. ತಿಂಡಿ ಲೇಟಾಗಿದ್ದರಿಂದ ಊಟ ಏನೂ ನಾವು ಮಾಡಲಿಲ್ಲ. ನನ್ನ ಮಕ್ಕಳಿಗೆ ದೋಸೆನೇ ಬೇಕು ಅಂದರು, ದೋಸೆನೇ ಮಾಡಿಕೊಟ್ಟೆ ಮಧ್ಯಾಹ್ನಕ್ಕೂ. ಇದೆಲ್ಲ ಆದಮೇಲೆ ಪೂಜೆಗೆ ರೆಡಿ ಆದೆ. ಸಂಜೆ ಪೂಜೆನೂ ಮುಗೀತು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್. ನನಗೆ 55 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.